ನಮಸ್ಕಾರ ಸ್ನೇಹಿತರೆ, ನಾಲೆಜ್ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮೆಲ್ಲರ ಮನೆಯಲ್ಲಿ, ಕೈಯಲ್ಲಿ, ಸಭೆ ಸಮಾರಂಭಗಳಲ್ಲಿಯೂ ಈ ಸ್ಪೀಕರ್ ಗಳನ್ನು ಕಾಣುತ್ತೇವೆ. ನೀವು ಈಗ ಕೇಳುತ್ತಿರುವ ಧ್ವನಿಯು ಕೂಡ ಸ್ಪೀಕರ್ ಮೂಲಕವೇ ಕೇಳುತ್ತಿದೆ. ನಮ್ಮ ಕಂಪ್ಯೂಟರ್, ಮೊಬೈಲ್, ಟಿವಿ, ಹೋಮ್ ಥಿಯೇಟರ್, ಸೌಂಡ್ ಬಾಕ್ಸ್ ಹಾಗೆಯೇ ಇನ್ನಿತರ ಉಪಕರಣಗಳಲ್ಲಿ ಈ ಸ್ಪೀಕರ್ಗಳು ಜೋಡಿಸಲಾಗಿರುತ್ತೆ. ಆದರೆ ಈ ಸ್ಪೀಕರ್ಗಳ ಬಗೆಗಿನ ಹಲವಾರು ಕುತೂಹಲಕಾರಿ ಸಂಗತಿಗಳು ನಮಗೆ ತಿಳಿದಿರುವುದಿಲ್ಲ. ಈ ಸ್ಪೀಕರ್ ತಂತ್ರಜ್ಞಾನವನ್ನು ಕಂಡುಹಿಡಿದವರು ಯಾರು? ಈ ಸ್ಪೀಕರ್ ತಂತ್ರಜ್ಞಾನ ಹೇಗೆ ಬೆಳೆದು ಬಂತು? ವಿಶ್ವದ ಮೊದಲ ಸ್ಪೀಕರ್ ಹೇಗಿತ್ತು? ಅದರಲ್ಲಿದ್ದ ಸಮಸ್ಯೆಗಳೇನಾಗಿತ್ತು? ವಿಶ್ವದಲ್ಲಿ ಮೊದಲು ಮಾರಾಟವಾದ ಸ್ಪೀಕರ್ನ ಬೆಲೆ ಎಷ್ಟಾಗಿತ್ತು? ಆಧುನಿಕವಾಗಿ ಅಭಿವೃದ್ಧಿ ಹೊಂದಿರುವ ಸ್ಪೀಕರ್ಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ? ಈ ಸ್ಪೀಕರ್ ಬಗೆಗಿನ ಇನ್ನೂ ಹಲವಾರು ಕುತೂಹಲಕರ ಮಾಹಿತಿ ಇಲ್ಲಿದೆ ನೋಡಿ. ಸ್ನೇಹಿತರೆ, ಈ ಸ್ಪೀಕರ್ ಗಳನ್ನು 1861ರಲ್ಲಿ ಮೊದಲು ಕಂಡುಹಿಡಿದವರು ಜರ್ಮನ್ನ ವಿಜ್ಞಾನಿ ಹಾಗೂ ಸಂಶೋಧಕ ಜೋಹನ್ ಫಿಲಿಪ್ ರೇಸ್ ರವರು ಮೊಟ್ಟ ಮೊದಲ ಲೌಡ್ ಸ್ಪೀಕರ್ ಅಥವಾ ಧ್ವನಿವರ್ಧಕವನ್ನು ತಾನು ಸಂಶೋಧಿಸಿದ್ದ ಟೆಲಿಫೋನ್ ನ ಮೂಲ ಮಾದರಿಗೆ ಅಥವಾ ಪ್ರೋಟೋಟೈಪ್ ಗೆ ಅಳವಡಿಸಿದ್ದರು. ಈ ಸ್ಪೀಕರ್ ಗಳ ಅಭಿವೃದ್ಧಿ ಪ್ರಾರಂಭವಾಗಿದ್ದು 1861ರ ಫೆಬ್ರವರಿ 26ರ ನಂತರ. ಅಲೆಕ್ಸಾಂಡರ್ ಗ್ರಹಂ ಬೆಲ್ ತನ್ನ ಟೆಲಿಫೋನ್ ಆವಿಷ್ಕಾರದಲ್ಲಿಯೂ ಇದೇ ಮಾದರಿಯನ್ನು ಅಭಿವೃದ್ಧಿಪಡಿಸಿ 1876ರ ಫೆಬ್ರವರಿ 26ರಂದು ವಿಶ್ವಕ್ಕೆ ಸ್ಪೀಕರ್ ಅನ್ನು ರಚಿಸಿದ ಎರಡನೇ ವಿಜ್ಞಾನಿಯಾಗಿ ಹೆಸರುವಾಸಿಯಾದರು. ನಂತರ 1877ರ ಮಾರ್ಚ್ 4ರಂದು ವರ್ನರ್ ಓನ್ ಸಿಮೆನ್ಸ್ ತನ್ನದೇ ಆದ ಸ್ಪೀಕರ್ ತಂತ್ರಜ್ಞಾನವನ್ನು ಈ ಹಿಂದಿನ ಸ್ಪೀಕರ್ ಗಳಲ್ಲಿದ್ದ ಲೋಪದೋಷಗಳನ್ನು ಗುರುತಿಸಿ ವಿಭಿನ್ನ ಮಾದರಿಯ ಈಗ ನಾವು ಉಪಯೋಗಿಸುತ್ತಿರುವ ಸ್ಪೀಕರ್ ಗಳ ಹೊಸ ತಂತ್ರಜ್ಞಾನಕ್ಕೆ ಮುನ್ನುಡಿ ಬರೆದರು. ಈ ಸ್ಪೀಕರ್ ಗಳಲ್ಲಿ ಫ್ಲೆಕ್ಸ್ ವೈರ್, ಸ್ಪೀಕರ್ ವೈಬ್ರೇಟರ್ ಕೋನ್, ಸ್ಟೇಷನರಿ ಮ್ಯಾಗ್ನೆಟ್, ತಾಮ್ರದ ಕಾಯಿಲ್ ಗಳನ್ನು ಹೊಂದಿತ್ತು. ಇದು ಹೇಗೆ ಕಾರ್ಯನಿರ್ವಹಿಸುತ್ತಿತ್ತೆಂದರೆ, ಅಯಸ್ಕಾಂತೀಯ ಬಲ ಹೊಂದಿದ್ದ ತಾಮ್ರದ ಕಾಯಿಲ್ ಮೂಲಕ ವಿದ್ಯುತ್ ತರಂಗಗಳನ್ನು ಹಾಗೂ ಟೆಲಿಗ್ರಾಫಿಕ್ ಸಂಕೇತಗಳನ್ನು ಒಗ್ಗೂಡಿಸಿ ಶಬ್ದಗಳನ್ನು ರಚಿಸಲು ಶಕ್ತವಾಗಿದ್ದರು. ಆದರೆ ಆ ಶಬ್ದವನ್ನು ಆಂಪ್ಲಿಫೈ ಅಥವಾ ಶಬ್ದವನ್ನು ವೃದ್ಧಿಸಲು ವಿಫಲರಾಗಿದ್ದರು. ಇದೇ ತಂತ್ರಜ್ಞಾನವನ್ನು ಹಿಡಿದು ಹಲವಾರು ವಿಜ್ಞಾನಿಗಳು, ಸಂಶೋಧಕರು ಅಭಿವೃದ್ಧಿಪಡಿಸಲು ಪ್ರಯತ್ನಿಸಿದ್ದರು. ಆದರೆ ಅದರಲ್ಲಿ ಶಬ್ದಗಳು ಅಸ್ಪಷ್ಟವಾಗಿ ವಿಚಿತ್ರ ಶಬ್ದಗಳನ್ನು ರಚಿಸುತ್ತಿದ್ದವು. ಇಷ್ಟೆಲ್ಲ ಕಷ್ಟಪಟ್ಟ ವಿಜ್ಞಾನಿಗಳು ಕೊನೆಯದಾಗಿ ಈ ತಂತ್ರಜ್ಞಾನವು ರೇಡಿಯೋಗಳಲ್ಲಿ ಶಬ್ದ ಮೊಳಗಿಸಲು ಸಾಧ್ಯವಿಲ್ಲವೆಂದು ಹೇಳಿಬಿಟ್ಟರು. 1880ರ ಕಾಲದಲ್ಲಿ ಈ ಹಾರ್ನ್ಸ್ ಗಳು ಪ್ರಚಲಿತಗೊಂಡಿದ್ದವು. ಇವು ಹಿಂದಿನ ಕಾಲದಲ್ಲಿ ಧ್ವನಿವರ್ಧಕವಾಗಿ ಬಳಕೆಯಾಗುತ್ತಿತ್ತು. ಇದನ್ನು ಥಾಮಸ್ ಎಡಿಸನ್, ಮ್ಯಾಕ್ಸ್ ನೋವಾಕ್ಸ್, ವಿಕ್ಟ್ರೋಲಾ ಎಂಬ ವಿಜ್ಞಾನಿಗಳು ಆವಿಷ್ಕರಿಸಿದ್ದರು. ಅದರಲ್ಲೂ ಥಾಮಸ್ ಎಡಿಸನ್ ನ ಫೋನೋಗ್ರಾಫ್ ನಲ್ಲಿ ಶಬ್ದಗಳನ್ನು ಕೇಳಲು ಹಾಗೂ ರೆಕಾರ್ಡಿಂಗ್ ಮಾಡಲು ಬಳಕೆಯಾಗುತ್ತಿತ್ತು. 1921ರಲ್ಲಿ ನ್ಯೂಯಾರ್ಕ್ ನ ವಿಜ್ಞಾನಿಗಳಾದ CW ರೈಸ್ ಹಾಗೂ EW ಕೆಲಾಗ್ ರವರು ವಿಶ್ವಕ್ಕೆ ಮೊಟ್ಟ ಮೊದಲ ಹಾರ್ನ್ ಗಳಿಲ್ಲದ ಸ್ಪೀಕರ್ ಗಳನ್ನು ಅಭಿವೃದ್ಧಿಪಡಿಸಿ ಅದರಲ್ಲಿ ಎಲೆಕ್ಟ್ರಿಕಲ್ ಆಂಪ್ಲಿಫಿಕೇಶನ್ ಅಥವಾ ಶಬ್ದವನ್ನು ವಿದ್ಯುತ್ ಮೂಲಕ ವೃದ್ಧಿಪಡಿಸುವ ತಂತ್ರಜ್ಞಾನವನ್ನು ಅಳವಡಿಸಿದ್ದರು. ಇದರಲ್ಲಿ ಸ್ಪಷ್ಟ ಶಬ್ದ ಮೂಡಿಸಲು ಹಲವಾರು ವರ್ಷಗಳ ಕಠಿಣ ಶ್ರಮ ಪಡಬೇಕಾಯಿತು. ಸುಮಾರು 4 ವರ್ಷಗಳ ನಂತರ, ಅಂದರೆ 1925ರಲ್ಲಿ ಈ ಸ್ಪೀಕರ್ಗಳು ಹಾರ್ನ್ಗಳ ಬಳಕೆಯನ್ನು ನಿಲ್ಲಿಸುವಲ್ಲಿ ಸಫಲವಾದವು. ರೇಡಿಯೋಗಳಲ್ಲಿ ಈ ಸ್ಪೀಕರ್ಗಳ ಮ್ಯಾಜಿಕ್ ವಿಶ್ವವಿಖ್ಯಾತವಾಯಿತು. 1926ರಲ್ಲಿ ವಿಶ್ವದ ಮೊಟ್ಟ ಮೊದಲ ಸ್ಪೀಕರ್ ಮಾರಾಟ ಮಾಡಲಾಯಿತು. ಅದರ ಆಗಿನ ಬೆಲೆ $250 ಅಮೆರಿಕನ್. ಅವತ್ತಿನ $250 ಅಂದ್ರೆ ಇವತ್ತಿನ $3000 ಅಮೆರಿಕನ್ ಗೆ ಸಮ. ಇದು ಭಾರತದ ರೂಪಾಯಿ ಬೆಲೆಯಲ್ಲಿ ಹೇಳಬೇಕೆಂದರೆ 2,19,000 ರೂಪಾಯಿಗಳು. ಇದನ್ನು RCA ಅಥವಾ ರೇಡಿಯೋ ಕಾರ್ಪೊರೇಷನ್ ಆಫ್ ಅಮೆರಿಕ ಎಂಬ ಕಂಪನಿಯು ಈ ತಂತ್ರಜ್ಞಾನ ಅಭಿವೃದ್ಧಿಪಡಿಸಿದ 3 ವರ್ಷಗಳ ಬಳಿಕ ಅಮೆರಿಕ ದೇಶದೆಲ್ಲೆಡೆ ಈ ಸ್ಪೀಕರ್ ಗಳನ್ನು ತಯಾರಿಸಿ ಮಾರಾಟ ಮಾಡಲಾಯಿತು. ನಂತರ 1927ರಲ್ಲಿ ರೇಡಿಯೋ ಪ್ರಸಾರದಲ್ಲಿಯೂ ಈ ಸ್ಪೀಕರ್ ಗಳ ಬಳಕೆ ಪ್ರಾರಂಭವಾಯಿತು. ಆಧುನಿಕ 21ನೇ ಶತಮಾನದಲ್ಲಿ ಈ ಸ್ಪೀಕರ್ ಗಳ ಬಳಕೆ ಗಣನೀಯವಾಗಿ ಏರಿಕೆ ಕಂಡಿದೆ. ಈಗ ನಾವು ಆಧುನಿಕ ಸ್ಪೀಕರ್ಗಳು ಹೇಗೆ ಕಾರ್ಯನಿರ್ವಹಿಸುತ್ತದೆ, ಅವುಗಳ ಭಾಗಗಳಾವು ಎಂದು ನೋಡೋಣ ಬನ್ನಿ. ಸ್ನೇಹಿತರೆ, ಈ ಸ್ಪೀಕರ್ಗಳು ಕಾರ್ಯನಿರ್ವಹಿಸಲು ಮುಖ್ಯವಾಗಿ ಅಯಸ್ಕಾಂತೀಯ ವಸ್ತು ಹಾಗೂ ತಾಮ್ರದ ತಂತಿಗಳು ಬೇಕಾಗುತ್ತವೆ. ಯಾವಾಗ ತಾಮ್ರದ ಕಾಯಿಲ್ ಅನ್ನು ಅಯಸ್ಕಾಂತದ ಮೇಲೆ ಹಾಯಿಸಲಾಗುವುದೋ ಆಗ ಕಾಪರ್ ಕಾಯಿಲ್ ನಲ್ಲಿ ವಿದ್ಯುತ್ ಹರಿಯಲು ಪ್ರಾರಂಭವಾಗುತ್ತೆ. ನೀವು ಈ ಚಿತ್ರದಲ್ಲಿ ಕಾಣುತ್ತಿರುವಂತೆ ಸ್ಪೀಕರ್ ನಲ್ಲಿ ಒಂದು ವೃತ್ತಾಕಾರದ ಅಯಸ್ಕಾಂತವಿರುತ್ತೆ. ಈ ಅಯಸ್ಕಾಂತವು ಸೌತ್ ಹಾಗೂ ನಾರ್ತ್ 2 ಧ್ರುವಗಳನ್ನು ಹೊಂದಿರುತ್ತದೆ. ಅವುಗಳು ಎರಡು ಬದಿಯಲ್ಲಿಯೂ ಪೋಲ್ ಪೀಸ್ ಗಳನ್ನು ಹೊಂದಿರುತ್ತವೆ. ಯಾವಾಗ ಈ ಪೋಲ್ ಪೀಸ್ ಗಳು ಆ ಮ್ಯಾಗ್ನೆಟ್ ನ ಮೇಲೆ ಅಳವಡಿಸಲ್ಪಡುವುದೋ ಆ ಪೋಲ್ ಪೀಸ್ ಗಳು ಕೂಡ ಸೌತ್ ಹಾಗೂ ನಾರ್ತ್ ಅಯಸ್ಕಾಂತೀಯ ಬಲವನ್ನು ಹೊಂದುತ್ತವೆ. ಈ ಕ್ರಾಸ್ ಸೆಕ್ಷನ್ ಒಮ್ಮೆ ನೋಡಿ. ಹೇಗೆ ನಾರ್ತ್ ಪೋಲ್ ಆ ಸ್ಪೀಕರ್ ನ ಸುತ್ತಲೂ ಹಾಗೂ ಸೌತ್ ಪೋಲ್ ಸ್ಪೀಕರ್ ನ ಮಧ್ಯ ಭಾಗದಲ್ಲಿ ಬಂದಿರ್ತವೆಂದು. ಈ ನಾರ್ತ್ ಹಾಗೂ ಸೌತ್ ಪೋಲ್ ಪೀಸ್ ಗಳ ನಡುವೆ
ತಾಮ್ರದ ತಂತಿಯನ್ನು ಸುತ್ತಲಾಗುತ್ತೆ. ಆದರೆ ಈ ತಾಮ್ರ ತಂತಿಗಳು ನಾರ್ತ್ ಪೋಲಿಗಾಗಲಿ ಸೌತ್ ಪೋಲಿಗಾಗಲಿ ಸ್ಪರ್ಶಿಸುವುದಿಲ್ಲ. ಅಲ್ಲಿ ನಿರ್ದಿಷ್ಟ ಅಂತರವನ್ನು ಕಾಯ್ದುಕೊಳ್ಳುತ್ತೆ. ಯಾವಾಗ ವಿದ್ಯುತ್ ಈ ತಾಮ್ರದ ತಂತಿಯ ಮೂಲಕ ಹರಿಯುವುದೋ ಆ ಕಾಯಿಲ್ ಹಾಗೂ ಅಯಸ್ಕಾಂತಗಳ ನಡುವೆ ಘರ್ಷಣೆ ಉಂಟಾಗಿ ಈ ಫ್ರೀ ಮೂವಿಂಗ್ ಕಾಯಿಲ್ ಅಂದರೆ ಈ ತಾಮ್ರದ ಕಾಯಿಲ್ ಯಾವುದೇ ಅಡೆತಡೆಗಳಿಲ್ಲದೆ ಇರುವ ಕಾರಣ ಆ ತಾಮ್ರದ ಕಾಯಿಲ್ ನಲ್ಲಿ ಪ್ರವಹಿಸಿದ ವಿದ್ಯುತ್ನ ಶಕ್ತಿ ಎಷ್ಟಿದೆಯೋ ಅಷ್ಟು ಮೇಲಕ್ಕೆ ಹಾಗೂ ಕೆಳಕ್ಕೆ ಚಲಿಸಲು ಪ್ರಾರಂಭಿಸುತ್ತೆ. ಇದು ಫ್ಯಾರಡೇಸ್ ಲಾ ಆಫ್ ಇಂಡಕ್ಷನ್ ಗೆ ಅನ್ವಯಿಸುತ್ತದೆ. ಇದನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸ್ಪೀಕರ್ಗಳು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಥವಾ ವಿದ್ಯುತ್ ಕಾಂತೀಯ ಶಕ್ತಿಯ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಇದು ಸ್ಪೀಕರ್ಗಳ ಹಿಂದೆ ನಡೆಯುವ ಕ್ರಿಯೆ. ಆದರೆ ಇಷ್ಟರಲ್ಲಿ ಶಬ್ದಗಳು ಉತ್ಪತ್ತಿ ಆಗುವುದಿಲ್ಲ. ಯಾವುದೇ ಒಂದು ಶಬ್ದ ಉತ್ಪತ್ತಿ ಆಗಬೇಕೆಂದಿದ್ದರೆ ಅಲ್ಲಿ ವೈಬ್ರೇಷನ್ಸ್ ಕ್ರಿಯೇಟ್ ಆಗಬೇಕಾಗುತ್ತೆ. ಇಲ್ಲಿ ವೈಬ್ರೇಷನ್ ಅನ್ನು ಉತ್ಪತ್ತಿ ಮಾಡಲಿಕ್ಕಾಗಿ ಈ ಕಾಪರ್ ಕಾಯಿಲ್ ಅನ್ನು ಉಪಯೋಗಿಸಲಾಗುತ್ತೆ. ಹಾಗಾದ್ರೆ ಈ ವೈಬ್ರೇಷನ್ಗಳು ಶಬ್ದವಾಗಿ ಹೇಗೆ ಪರಿವರ್ತನೆಗೊಳ್ಳುತ್ತವೆ? ಮ್ಯಾಜಿಕ್ ಅನ್ನೋದು ಇಲ್ಲಿ ನಡೆಯುತ್ತೆ ನೋಡಿ. ಈ ನಾರ್ತ್ ಪೋಲ್ ಪೀಸ್ ನ ಮೇಲೆ ಉತ್ತಮ ಗುಣಮಟ್ಟದ ಸದೃಢ ಬಲವುಳ್ಳ ಲೋಹದ ಫ್ರೇಮ್ ಅನ್ನು ಕೂರಿಸಲಾಗುತ್ತೆ. ನಂತರ ನಮಗೆಲ್ಲರಿಗೂ ಹೊರಗೆ ಕಾಣುವಂತಹ ಕಪ್ಪು ಕಾಗದವನ್ನು ಅದರ ಮೇಲೆ ಅಳವಡಿಸಲಾಗುತ್ತೆ. ಇದಕ್ಕೆ ಕೋನ್ ಅಥವಾ ಡಯಾಫ್ರಮ್ ಎಂದು ಕರೆಯುತ್ತಾರೆ. ಈ ಕೋನ್ ಅಥವಾ ಡಯಾಫ್ರಮ್ ನ ಕೆಳಬದಿಯನ್ನು ಕಾಪರ್ ಕಾಯಿಲ್ಗೆ ಲಗತ್ತಿಸಲಾಗಿರುತ್ತೆ. ಈಗ ನೋಡಿ, ಕಾಪರ್ ಕಾಯಿಲ್ ಮೇಲೆ ಕೆಳಗೆ ಹೋಗ್ಬೇಕಂದಾಗ ಈ ಪೇಪರ್ ಹರಿಯಬಾರದಂತ ಫ್ರೇಮ್ ಹಾಗೂ ಈ ಕೋನ್ಗಳ ನಡುವೆ ಒಂದು ಸ್ಪಾಂಜ್ ಅನ್ನು ಅಳವಡಿಸಲಾಗಿರುತ್ತೆ. ಇವುಗಳು ಕೋನ್ ಹರಿಯದಂತೆ ಕಾಪಾಡುತ್ತವೆ ಹಾಗೂ ಹೆಚ್ಚು ಸ್ಪಷ್ಟ ಶಬ್ದಗಳು ಸೃಷ್ಟಿಯಾಗಲು ಸಹಾಯ ಮಾಡುತ್ತವೆ. ಹಾಗೂ ಕೆಳಗಡೆ ಸ್ಪೈಡರ್ ಗಳ ಬಳಕೆ ಮಾಡಲಾಗಿರುತ್ತದೆ. ಈ ಸ್ಪೈಡರ್ ಗಳ ಕಾರ್ಯವೇನೆಂದರೆ ಇವುಗಳು ತಾಮ್ರದ ಕಾಯಿಲ್ ಮೇಲೆ ಕೆಳಗೆ ಹೋಗಲು ಅನುವು ಮಾಡಿಕೊಟ್ಟರೆ ಅಡ್ಡದಿಡ್ಡಿ ಓಡದಂತೆ ನಿರ್ಬಂಧಿಸುತ್ತವೆ. ಈ ತಾಮ್ರದ ಕಾಯಿಲ್ಗೆ ಕಸ ಧೂಳು ಹೋಗದಿರಲು ಡಸ್ಟ್ ಕ್ಯಾಪ್ ಅನ್ನು ಲಗತ್ತಿಸಲಾಗುತ್ತೆ. ಯಾವಾಗ ವಿದ್ಯುತ್ ತಾಮ್ರದ ತಂತಿಗಳಿಂದ ಹರಿಯುವುದೋ ಈ ಡಯಾಫ್ರಮ್ ಅಥವಾ ಕೋನ್ ಶಬ್ದಗಳ ಅಲೆಗಳನ್ನು ಸೃಷ್ಟಿಸುತ್ತವೆ. ಸ್ನೇಹಿತರೆ, ಈ ಸ್ಪೀಕರ್ಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂದು ಕೇಳಿದರೆ ಕೇವಲ ಒಂದು ತೆಳುವಾದ ಕಾಗದವು ಮೇಲೆ ಕೆಳಗೆ ಹೋಗುವ ಕಾರಣಕ್ಕೆ ಶಬ್ದಗಳು ಸೃಷ್ಟಿಯಾಗುತ್ತವೆ. ಇಷ್ಟರವರೆಗೆ ಯಕ್ಷ ಪ್ರಶ್ನೆಯಾಗಿದ್ದ ಸ್ಪೀಕರ್ಗಳ ಕಾರ್ಯವು ಇಂದು ನಿಮಗೆ ಕುತೂಹಲಕರ ಮಾಹಿತಿಯಾಗಿ ತಲುಪಿದೆ. ಇದು ನಿಜವಾಗಿಯೂ ವಿಸ್ಮಯವೇ ಸರಿ. ಇದರ ಹಿಂದೆ ದುಡಿದ ಹಲವಾರು ವಿಜ್ಞಾನಿಗಳಿಗೆ ಹಾಗೂ ಸಂಶೋಧಕರಿಗೆ ನಾವು ಅಭಿನಂದಿಸಲೇಬೇಕು. ಇಲ್ಲಿ ಅಯಸ್ಕಾಂತದ ಬಲವಾಗಲಿ, ತಾಮ್ರದ ತಂತಿಯ ಗೇಜ್ ಆಗಲಿ, ಆ ಕಾಗದದ ದಪ್ಪವಾಗಲಿ ಸ್ವಲ್ಪ ಏರುಪೇರಾದ್ರೂ ನಮಗೆ ಸ್ಪಷ್ಟ ಧ್ವನಿ ಕೇಳುವುದಿಲ್ಲ. ಇದು ನಿಜವಾಗಿಯೂ ವಿಜ್ಞಾನ ವಿಸ್ಮಯವೇ ಸರಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಇದಾಗಿತ್ತು ಸ್ಪೀಕರ್ಗಳ ಬಗೆಗಿನ ಸಂಕ್ಷಿಪ್ತ ಮಾಹಿತಿ. ಮುಂದೆ ಇಂತಹದ್ದೇ ಕುತೂಹಲಕರ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ. ಜೈ ಭಾರತಿ, ಜೈ ಕರ್ನಾಟಕ ಮಾತೆ.